ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಹಾಗೂ ವಿವಿಧ ವರ್ಗಗಳ ನಿಗಮಗಳಿಂದ ಆಯ್ಕೆಯಾದ ಫಲಾನುಭವಿಗಳಿಗೆ ಸುಮಾರು 7 ಕೋಟಿ ರು ವೆಚ್ಚದಲ್ಲಿ ಸೌಲಭ್ಯ ವಿತರಿಸಲಾಯಿತು ಎಂದು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ ಶಾಸಕ ಎಬಿ ರಮೇಶ್ ಬಂಡಿಸಿದ್ದೇಗೌಡ ಹೇಳಿದರು. ನಗರದ ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಹಾಗೂ ಹಿಂದುಳಿದ ವರ್ಗಗಳ ನಿಗಮಗಳು ಆಯೋಜಿಸಿದ್ದ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅನುಷ್ಠಾನಗೊಳಿಸುತ್ತಿರುವ ಸ್ವಾವಲಂಬಿ ಸಾರಥಿ, ಹೊಲಿಗೆ ಯಂತ್ರ, ಅರಿವು ಶೈಕ್ಷಣಿಕ ಸಾಲ ಹಾಗೂ ವಿದೇಶಿ ವಿದ್ಯಾವಿಕಾಸ ಯೋಜನೆಗಳಡಿ ಆಯ್ಕೆಯಾದ ಫಲಾನುಭವಿಗಳಿಗೆ ಸೌಲಭ್ಯ ವಿತರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ರಾಜ್ಯ ಸರ್ಕಾರದಲ್ಲಿ ವಿವಿಧ ಹಿಂದುಳಿದ ವರ್ಗಗಳ 11 ನಿಗಮಗಳಿಂದ ನನ್ನ ಕ್ಷೇತ್ರದಿಂದ ಆಯ್ಕೆಯಾದ ಫಲಾನುಭವಿಗಳಿಗೆ ಸುಮಾರು 7 ಕೋಟಿ ರುಗಳ ಸಾಲ ಸೌಲಭ್ಯಗಳನ್ನು ಒದಲಾಗುತ್ತಿದೆ. 50% ಸಹಾಯಧನದಲ್ಲಿ ಸೌಲಭ್ಯ ನೇರ ಸಾಲಗಳನ್ನು ನೀಡಲಾಗುತ್ತಿದೆ ಎಂದು ನುಡಿದರು. ಫೆಬ್ರವರಿ 21ರಂದು ಮಂಡ್ಯದಲ್ಲಿ ನಡೆಯುವ ಉದ್ಯೋಗ ಮೇಳದಲ್ಲಿ ಎಸ್ಎಸ್ಎಲ್ಸಿಯಿಂದ ಹಿಡಿದು ಉನ್ನತ ಶಿಕ್ಷಣ, ವೃತ್ತಿ ಶಿಕ್ಷಣ ಪಡೆದವರಿಗೆ ಉತ್ತಮ ಕಂಪನಿಗಳಲ್ಲಿ ಉದ್ಯೋಗ ಲಭ್ಯವಾಗಲಿವೆ. ಅಗತ್ಯವಿಳ್ಳುವರು, ಆಸಕ್ತಿಯುಳ್ಳವರು ಸದುಪಯೋಗ ಪಡಿಸಿಕೊಳ್ಳಿ ಎಂದು ಮನವಿ ಮಾಡಿದರು. ರಾಜ್ಯ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದಂಥ ಡಿಕೆ ಶಿವಕುಮಾರ್ ಸಾಹೇಬರು ಹಾಗೂ ನಮ್ಮ ಹಿಂದುಳಿದ ವರ್ಗಗಳ ನಿಗಮದ ಸಚಿವರಾದಂಥ ಸನ್ಮಾನ್ಯ ತಂಗಡಿ ಸಾಹೇಬರು ಅಧಿಕಾರ ಸ್ವೀಕರಣೆ ಮಾಡಿದ್ಮೇಲೆ ಹಿಂದುಳಿದ ವರ್ಗಗಳ ಇಲಾಖೆಯಿಂದ ಇವತ್ತು ಸುಮಾರು 7 ಕೋಟಿಗಿಂತ ಹೆಚ್ಚು ಸಾಲ ಸೌಲಭ್ಯವನ್ನು, ನೇರ ಸಾಲವನ್ನು ಅವರಿಗೆ ಆರ್ಥಿಕವಾಗಿ ಸ್ವಾವಲಂಬನೆ ಆಗಬೇಕು ಅಂತೇಳಿ ಎಲ್ಲ ಥರದ ಸೌಲಭ್ಯಗಳನ್ನ ಹಾಗೂ 50% ದರದಲ್ಲಿ 50% ಸಬ್ಸಿಡಿ, 50% ಸಾಲ ಕೊಟ್ಟು ಹೀಗೆ 7.5 ಕೋಟಿ 8 ಕೋಟಿ ತನಕ ಇವತ್ತು ನಾವು ಅನುದಾನವನ್ನು ನಮ್ಮ ಶ್ರೀರಂಗಪಟ್ಟಣ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕೊಡ್ತಾ ಇದ್ದೀವಿ. ಇದನ್ನು ನಮ್ಮ ರೈತರುಗಳು, ನಮ್ಮ ಯುವಕ ಮಿತ್ರರು ಉಪಯೋಗಿಸ್ಕೋಬೇಕು. ನಮ್ಮ ತಾಯಂದ್ರಿಗೆ ಏನಿವತ್ತು ಹೊಲಿಗೆ ಮಿಷನ್ ಸುಮಾರು ಒಂದು 20-25 ಕೊಡ್ತಾ ಇದ್ದೀವಿ. ಅದನ್ನು ಸಹ ನಮ್ಮ ತಾಯಂದ್ರು ಅವರ ಕಾಲ ಮೇಲೆ ಅವ್ರು ನಿಲ್ಲುವಂಥ ಕೆಲಸ ಮಾಡಬೇಕು. ನಮ್ಮ ಯುವಕರು ಇದನ್ನು ಸದುಪಯೋಗ ಪಡಿಸ್ಕೊಂಡು ಅವ್ರ ಕುಟುಂಬದ ನಿರ್ವಹಣೆ ಮಾಡಬೇಕು ಅಂತೇಳಿ ಈ ಮೂಲಕ ನಾವು ವಿನಂತಿ ಮಾಡ್ತಾನೆ. ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀಲಿಕ್ಕೆ ಕಾರಣಕರ್ತರಂಥ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ನಮ್ಮ ಬೋರೇಗೌಡರಿಗೆ ಎಷ್ಟು ನಾವು ಥ್ಯಾಂಕ್ಸ್ ಹೇಳೋದು ಸಾಕಾಗೋದಿಲ್ಲ. ಎಲ್ಲ ವ್ಯವಸ್ಥೆಗಳನ್ನ ಅತ್ಯಂತ ಅಚ್ಚುಕಟ್ಟಾಗಿ ಮಾಡಿ ಈ ಕಾರ್ಯಕ್ರಮ ಇನ್ನೂ ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ಇದ್ದೆ. ಕೆಲವು ಕಾರಣಾಂತರದಿಂದ, ಕೆಲವು ಸಮಯದ ಒತ್ತಡದಿಂದ ಇವತ್ತು ಈಗಾಗಲೇ ನಾವು ತಡ ಆಗಿರೋದ್ರಿಂದ ನಿಜನಾದರೂ ಮಾಡೋಣ ಅಂತೇಳಿ ಇವತ್ತು ಆ ಕಾರ್ಯಕ್ರಮ ಚಾಲನೆ ಕೊಟ್ಟಿದ್ದೀವಿ. ನಮ್ಮ ಯುವಕ ಮಿತ್ರರು ಇವೆಲ್ಲ ಉಪಯೋಗಿಸ್ಕೊಳ್ಳಿ. ಜೊತೆಗೆ 21ನೇ ತಾರೀಕು ನಡೀತಕ್ಕಂಥ, ಈ ತಿಂಗಳು 21ನೇ ತಾರೀಕು ನಡೀತಕ್ಕಂಥ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿ ಎಲ್ಲ ಉದ್ಯೋಗ ಬೇಕಾದವರು ಯುವಕರು, ನಮ್ಮ ಹುಡುಗರು, ನಮ್ಮ ಹುಡುಗಿಯರು, ನಮ್ಮ ಯುವಕರು ಎಲ್ಲ SLCಯಿಂದ ಅತ್ಯಂತ ಉನ್ನತ MTechವರೆಗೆ ಉದ್ಯೋಗ ಕಂಪ್ನಿಗಳು ಬರ್ತಾಯಿದೆ. ಉಪಯೋಗಿಸ್ಕೊಳ್ಳಿ, ಯಶಸ್ವಿಯಾಗಿ ನಡೀಲಿ ಅಂತ ನಾನು ತಮ್ಮಲ್ಲಿ ನಡೆಸ್ಕೊಡಿ ಅಂತ ವಿನಂತಿ ಮಾಡ್ತೇನೆ, ಗೌರವಪೂರ್ವಕ ಪ್ರಾರ್ಥನೆ ಮಾಡ್ತೇನೆ. ಇವತ್ತು ನೀವು ಕೊಟ್ಟಿರ್ತಕ್ಕಂಥ ಶಕ್ತಿ ಇವತ್ತು ನಮ್ಮ ಸರ್ಕಾರದ ಮೇಲೆ ನಾವು ಕೆಲಸ ಮಾಡೋದಿಲ್ಲ ಅಂತ ಹೇಳ್ತೀವಿ, ಕೆಲಸ ಮಾಡಿ ತೋರಿಸ್ತಾ ಇದ್ದೀವಿ ಅನ್ನೋ ಮಾತನ್ನು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಡಾ ಕುಮಾರ್, ಸಿಇಒ ಕೆಆರ್ ನಂದಿನಿ, ನಿಗಮಗಳ ಜಿಲ್ಲಾ ವ್ಯವಸ್ಥಾಪಕ ಬೋರೇಗೌಡ, ಕೃಷಿ ಇಲಾಖೆ ಜೆಡಿ ಅಶೋಕ್, ಬಿಸಿಎಂ ಡಿಒ ಮಂಜುಳಾ, ಎಡಿಒ ಪ್ರಸನ್ನಕುಮಾರ್, ಪ್ರದೀಪ್ ಕುಮಾರ್, ಶೀಲಾ, ಸಿಬ್ಬಂದಿಗಳು ಹಾಜರಿದ್ದರು. ಭಾರತದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಪರಂಪರೆ ಪರಕೀಯರ ದಾಳಿಗೆ ತುತ್ತಾದ ಸಂದರ್ಭದಲ್ಲಿ ಜನಿಸಿ ಭಾರತದ ಕಲೆ, ಸಾಹಿತ್ಯ, ಸಂಸ್ಕೃತಿಯನ್ನು ಎತ್ತಿಹಿಡಿದ ವೀರ ಶಿವಾಜಿ ಮಹಾರಾಜರು ಎಂದು ಅಪರ ಜಿಲ್ಲಾಧಿಕಾರಿ ಬಿಸಿ ಶಿವಾನಂದಮೂರ್ತಿಯವರು ಹೇಳಿದರು. ಇಂದು ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದೊಂದಿಗೆ ನಗರದ ನಾಲ್ವಡಿ ಶ್ರೀ ಕೃಷ್ಣರಾಜ ಒಡೆಯರ್ ಕಲಾಮಂದಿರದ ಗ್ರಂಥಾಲಯ ಸಭಾಂಗಣದಲ್ಲಿ ನಡೆದ ಛತ್ರಪತಿ ಶಿವಾಜಿ ಜಯಂತಿ ಕಾರ್ಯಕ್ರಮದಲ್ಲಿ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು.
ಛತ್ರಪತಿ ಶಿವಾಜಿ ಮಹಾರಾಜರು 1630ರಲ್ಲಿ ಮಹಾರಾಷ್ಟ್ರದಲ್ಲಿ ಜನಿಸಿದರು. ದಾದಾಜಿ ಕೊಂಡದೇವ ಅವರು ಛತ್ರಪತಿ ಶಿವಾಜಿಯವರಿಗೆ ಯುದ್ಧ ಕೌಶಲದ ತರಬೇತಿಯನ್ನು ನೀಡಿದರು. ಅವರ ತಾಯಿ ಪ್ರತಿನಿತ್ಯವೂ ರಾಮಾಯಣ ಮಹಾಭಾರತದ ಕಥೆಗಳನ್ನು ಹೇಳಿ ಶಿವಾಜಿ ಮಹಾರಾಜರಲ್ಲಿ ಧರ್ಮ, ನ್ಯಾಯದ ಚಿಂತನೆಯನ್ನು ಬಿತ್ತಿದರು ಎಂದು ಹೇಳಿದರು. ಆ ಸಂದರ್ಭದಲ್ಲಿ ಭಾರತದ ಸಂಸ್ಕೃತಿಗೆ ಒಂದು ದೊಡ್ಡ ಒಂದು ಪೆಟ್ಟಾಗ್ತಕ್ಕಂಥ ಸಂದರ್ಭ ಬಂದಿದ್ದಂಥ ಸಂದರ್ಭದಲ್ಲಿ ಭಾರತದ ಕಲೆ, ಸಾಹಿತ್ಯ, ಸಂಸ್ಕೃತಿಗೆ ನಾಶವಾಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವರು ಜನ್ಮ ತಳೆದ್ರು ತಪ್ಪಾಗೋದಿಲ್ಲ. ಯಾಕೆಂತಂದರೆ ಈಗಾಗಲೇ ಗೊತ್ತಿದೆ, ಹಿಂದೂ ಧರ್ಮ ಸಂಸ್ಕೃತಿ ಪರಕೀಯರ ಒಂದು ದಾಳಿಗೆ ಒಳಗಾಗಿದ್ದಂಥ, ಪರಕೀಯರ ಆಳ್ವಿಕೆಗೆ ಒಳಪಟ್ಟಿದ್ದಂಥ ಒಂದು ಸಂದರ್ಭ ಅದು. ಆ ಸಂದರ್ಭದಲ್ಲಿ ಈ ಒಂದು ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ, ಮತ್ತೆ ಇದನ್ನ ಸೇರಿದಾಗೆ ಅಂದರೆ ಭಾರತದ ಸಾಂಸ್ಕೃತಿಕ ವೈಭವವನ್ನು ಯಾವುದೇ ಕಾರಣಕ್ಕೂ ನಾಶವಾಗದಂಗೆ ಅದನ್ನು ಮೇಲೆತ್ತಕ್ಕಂಥ ಒಂದು ಚಿಂತನೆ ಮಾಡಿ ಒಬ್ಬ ಸಾಮಾನ್ಯ ಒಂದು ಮಹಾರಾಜರ ಹತ್ರ ಇದ್ದಂಥ ಒಬ್ಬ ತಂದೆಯ ಮಗನಾಗಿ ಅವನು ಆ ವ್ಯಕ್ತಿ ಒಂದು ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿ ಇವತ್ತಿಗೂ ಕೂಡ ಮರಾಠರು ಒಂದು ಶಿವಾಜಿ ಜಯಂತಿ ಅಂತಕ್ಕಂದ್ರೆ ಒಂದು 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 ಪ್ರದೇಶದಲ್ಲಿ ಸಂಪೂರ್ಣವಾಗಿ ಸಾರ್ವಜನಿಕರು ಜನಗಳು ಒಗ್ಗಟ್ಟಾಗ್ತಕ್ಕಂಥ ಸಂದರ್ಭವೂ ಕೂಡ ಈ ಸಂದರ್ಭದಲ್ಲಿ ನಾವು ನೋಡ್ಬೋದು. ಅವರು 1630ರಲ್ಲಿ ಅವರು ಜನ್ಮ ತಳೆದಿದ್ದಾರೆ. ಈಗಾಗಲೇ ಹೇಳಿದಾಗೆ ದಾದಾಜಿ ಕೊಂಡದೇವ ಅವ್ರಿಗೆ ಶಿಸ್ತಿನ ತರಬೇತಿಯನ್ನು ನೀಡ್ತಾರೆ. ಅವ್ರ ತಾಯಿ ರಾಮಾಯಣ ಮಹಾಭಾರತಗಳನ್ನು ಹೇಳ್ತಕ್ಕಂಥದ್ದು, ಧರ್ಮ, ನ್ಯಾಯ, ಸ್ವಾಭಿಮಾನದ ಬಗ್ಗೆ ಅವ್ರನ್ನ ಬೆಳಕನ್ನು ಚೆಲ್ತಾರೆ. ಮತ್ತು ಅವರು ಗೆರಿಲ್ಲಾ ಮಾದರಿ ಯುದ್ಧದ ಮೂಲಕ ಅವರು ಪ್ರಬಲವಾಗಿದ್ದಂಥ ಏನು ಇದಿತ್ತು, ನಮ್ಮ ಆಳ್ವಿಕೆ ನಡೆಸ್ತಾ ಇದ್ರು, ಮುಸಲ್ಮಾನರ ಆಳ್ವಿಕೆ ಏನಿತ್ತು, ಆ ಸಂದರ್ಭದಲ್ಲಿ ಕೂಡ ಪ್ರಬಲವಾದಂಥ ಅವತ್ತಿನ ಸಂದರ್ಭದಲ್ಲಿ ಪೂರ್ಣವಾಗಿ ಅವರು ಅದನ್ನು ಆ ಒಂದು ದೊಡ್ಡ ಸೈನ್ಯ ಅಥವಾ ದೊಡ್ಡ ಒಂದು ಸಾಮ್ರಾಜ್ಯವನ್ನೇ ಅಲುಗಾಡಿಸಲು ಕೂಡ ಅವರು ತಮ್ಮ ಗೆರಿಲ್ಲಾ ಯುದ್ಧದ ಕಾರ್ಯಕ್ರಮದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಿಪಿ ಪ್ರಕಾಶ್, ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾಧಿಕಾರಿ ಡಾ ಸೋಮಶೇಖರ್, ಜಿಲ್ಲಾ ಮರಾಠ ಸಮಾಜದ ಅಧ್ಯಕ್ಷ ಸುರೇಶ್, ಜಿಲ್ಲಾ ಮರಾಠ ಸಮಾಜದ ಉಪಾಧ್ಯಕ್ಷ ಅಂಬೋಜಿ, ಖಜಾಂಚಿ ರಾಜೇಶ್, ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಪುರಸ್ಕೃತೆ ಅನುಪಮಾ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಮಾಡರಹಳ್ಳಿ ಗ್ರಾಮದಲ್ಲಿ ಡೈರಿ ಅವ್ಯವಸ್ಥೆ ಖಂಡಿಸಿ ರಸ್ತೆಗೆ ಹಾಲು ಸುರಿದು ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಹಾಲಿನ ಡೈರಿಯ ಕಾರ್ಯದರ್ಶಿ ಹಾಗೂ ಸೂಪರ್ವೈಸರ್ ವಿರುದ್ಧ ಹಾಲು ಉತ್ಪಾದಕ ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಕಳೆದೆರಡು ದಿನಗಳಿಂದ ರೈತರಿಂದ ಹಾಲು ಕೊಳ್ಳದೆ ಡೈರಿಗೆ ಬೀಗ ಹಾಕಲಾಗಿದೆ. ರೊಚ್ಚಿಗೆದ್ದ ಹಾಲು ಉತ್ಪಾದಕ ರೈತರು ರಸ್ತೆಗೆ ಹಾಲು ಸುರಿದು ಆಕ್ರೋಶ ಹೊರಹಾಕಿದರು. ಎಷ್ಟು ದುಡ್ಡು ಇರ್ಬೋದು ಈಗ ಹೆಚ್ಚು ಕಮ್ಮಿ ನೆನ್ನೆ ಸಾಯಂಕಾಲ ಈ 3 ಟೈಮ್ಗೆ 721 ಕ್ಯಾನ್ ಹಾಲು ವೇಸ್ಟ್ ಆಯ್ತದೆ. ಅಷ್ಟು ದುಡ್ಡು ಯಾರು ಕಟ್ತಾರೆ? ಇದನ್ನ ಕೇಳಕ್ಕೆ ಬರ್ಲಿಲ್ಲ ಅಂತಂದ್ರೆ ಅವ್ರು ಎಷ್ಟು ದುಡ್ಡು ಇರ್ಬೋದು? ಅದಕ್ಕೆ ಒಂದು ಕ್ಯಾನಿಗೆ 40 ಲೀಟ್ರು 3 ಟೈಮ್ಗೆ ಅಂತಂದ್ರೆ 6-3-18 ಕ್ಯಾನರು 21ಕ್ಕೆ ನಾಮಿನೇಷನ್ ಫೈಲ್ ಮಾಡೋದು ಲಾಸ್ಟ್ ಮುಂದಿನ ತಿಂಗಳು 1ನೇ ತಾರೀಕಿಗೆ ಎಲೆಕ್ಷನ್ ಐತೆ. ಬಟ್ ಏನು ಇದು ಮಾಡ್ತಾವ್ರೆ ಅಂದರೆ ಮೇಂಡನ್ನ ಉಪಯೋಗಿಸಿ ಇದನ್ನು ಸೂಪರ್ ಸೈಡ್ ತರಬೇಕು ಅಂದ್ಬಿಟ್ಟು ನಮ್ಮ ಕಾರ್ಯದರ್ಶಿಯವರು
ಎಲೆಕ್ಷನ್ಗೆ ಅಂತ ಘೋಷಣೆ ಮಾಡಿದ್ದಾರೆ. ಬಟ್ ಅದನ್ನ ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ, ಘೋಷಣೆ ಮಾಡಿಬಿಟ್ಟು ಈ ಥರ ಎಲ್ಲ ಗಲಾಟೆ ಮಾಡಿಬಿಟ್ಟು ಸೂಪರ್ ಸೈಡ್ ಮಾಡಿಬಿಟ್ಟು ಇನ್ನು ಎಲೆಕ್ಷನ್ನೇ ನಿಲ್ಲಿಸ್ಬಿಟ್ಟು ಅವ್ರಿಗೆ ಆಧಾರನ ಆಯ್ಕೆ ಮಾಡ್ಕೋಬೇಕು ಅಂತ ಅನ್ನೋ ಒಂದು ಉದ್ದೇಶದಿಂದ ಇದು ಮಾಡ್ತಾ ಇದ್ದಾರೆ. ದಯಮಾಡಿ ಶಂಕರೇಗೌಡ ಅಂದ್ಬಿಟ್ಟು, ಚಿಕ್ಕತಾಯಮ್ಮ ಅಂದ್ಬಿಟ್ಟು ಅವರು ಈ ಥರ ಸೂಪರ್ ಸೈಡ್ ಮಾಡ್ತಾ ಇದ್ದಾರೆ. ದಯಮಾಡಿ ಎಲೆಕ್ಷನ್ನ ಇದನ್ನು ನೀವು ನಿಂತು ಎಲೆಕ್ಷನ್ನ ಮುಂದಕ್ಕೆ ಹೋಗಬೇಕು. ಈ ಗಲಾಟೆ ಎಲ್ಲ ಸಮ್ಮರದ ಮೇಲೆ ಎಲೆಕ್ಷನ್ ಡೈರಿಯಲ್ಲಿ ಅವ್ಯವಹಾರ ಪ್ರಶ್ನೆ ಮಾಡಿದ್ದಕ್ಕೆ ಬೀಗ ಹಾಕಿ ತೆರಳಿರೋ ಆರೋಪ ಮಾಡಲಾಗಿದೆ. ಈ ಕೂಡಲೇ ಮನ್ಮೂಲ್ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಸಮಸ್ಯೆ ಬಗೆಹರಿಸಲು ಆಗ್ರಹಿಸಿದರು. ಇಲ್ದಿದ್ರೆ ಮನ್ಮೂಲ್ ಕಚೇರಿ ಮುಂದೆ ಗ್ರಾಮದವರು ಹಾಗೂ ಹಾಲು ಉತ್ಪಾದಕರು ಧರಣಿ ಕೂರುವ ಎಚ್ಚರಿಕೆ ಕೂಡ ಇದೇ ಸಂದರ್ಭದಲ್ಲಿ ನೀಡಿದರು. ಅಂತಂದ್ರೆ ಹಸು ಮತ್ತೆ ಜನಗಳೆಲ್ಲ ಬಂದು ಆಫೀಸ್ಗೆ ಹಸುಗಳೆಲ್ಲ ತಗೊಂಡು ಅಲ್ಲೇ ಕಟ್ಟಾಕ್ತೇವೆ, ಮತ್ತೆ ಅಲ್ಲೇ ಸ್ಟ್ರೈಕ್ ಮಾಡ್ತೇವೆ. ಯಾವ ಆಫೀಸು? ಪಾಂಡವಪುರ ಇಲ್ಲಿ ಆಗ್ಲಿಲ್ಲ ಅಂತಂದ್ರೆ ಮುಂದೆ ಇಲ್ಲಿ ತಗೊಂಡೋಗಿ ಇವತ್ತು ಸಾಯಂಕಾಲ ತನಕ ನೋಡ್ತೀವಿ. ನಾಳೆ ಹಸು ಎಲ್ಲ ಜನಗಳೆಲ್ಲ ಹೋಗಿ ಅಲ್ಲೇ ಕೂತ್ಕೋತೀವಿ. ನ್ಯಾಯ ಸಿಕ್ಕವರೆಗೂ ಹೋರಾಟ ಖಂಡಿತ. ಎಲ್ಲಿ ಕೂತ್ಕೋತೀರಿ? ಪಾಂಡವಪುರ KMF ಆಫೀಸಲ್ಲಿ ಡೈರಿಗೆ ಹೊಡ್ಕೊ ಹೋಗ್ತೀವಿ. ಅಲ್ಲಿಲ್ಲ ಅಂದ್ರೆ ಮಂಡ್ಯ. ಪ್ರಶಾಂತಿ ಸೇವಾ ಟ್ರಸ್ಟ್ ಮತ್ತು ಮಧುರ ಮಂಡ್ಯ ರಂಗಕಲಾ ಟ್ರಸ್ಟ್ ಸಹಯೋಗದೊಂದಿಗೆ ಸಾಯಿ ಸಂಗೀತೋತ್ಸವ ಕಾರ್ಯಕ್ರಮವನ್ನು ಫೆಬ್ರವರಿ 21ರಂದು ಸಂಜೆ 4:30ಕ್ಕೆ ನಗರದ ಕಲಾಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಟ್ರಸ್ಟ್ನ ಅಧ್ಯಕ್ಷ ಡಾ ಎ.ವಿ. ಉಮೇಶ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶ್ರೀ ಸತ್ಯಸಾಯಿ ಮಾನವ ಅಭ್ಯುದಯ ವಿಶ್ವವಿದ್ಯಾಲಯ ಮತ್ತು ಶ್ರೀ ಸತ್ಯಸಾಯಿ ಲೋಕಸೇವಾ ಗುರುಕುಲಂನ ವಿದ್ಯಾರ್ಥಿನಿಯರಿಂದ ಸಂಗೀತ ಮತ್ತು ಸ್ವರಮೇಳ ನಡೆಯಲಿದೆ ಎಂದರು. ಕಾರ್ಯಕ್ರಮವನ್ನು ರಾಜೀವ್ ಗಾಂಧಿ ವೈದ್ಯಕೀಯ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾ ಬಿಸಿ ಭಗವಾನ್ ಉದ್ಘಾಟಿಸುವರು. ಅಧ್ಯಕ್ಷತೆಯನ್ನು ಮಧುರ ಮಂಡ್ಯ ರಂಗಕಲಾ ಟ್ರಸ್ಟ್ನ ಅಧ್ಯಕ್ಷ ಡಾ ಎ.ವಿ. ಉಮೇಶ್ ವಹಿಸುವರು. ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ನಿರ್ದೇಶಕ ಡಾ ನರಸಿಂಹಸ್ವಾಮಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದು, ಸತ್ಯಸಾಯಿ ಲೋಕಸೇವಾ ಗುರುಕುಲಂನ ಹಿರಿಯ ವಿದ್ಯಾರ್ಥಿ, ತಾರಾ ಡಯಾಗ್ನೋಸ್ಟಿಕ್ ಸೆಂಟರ್ನ ರೋಗಶಾಸ್ತ್ರ ತಜ್ಞ ಡಾ ಕೆ. ಚಂದ್ರಶೇಖರ್ ಪ್ರಾಸ್ತಾವಿಕ ನುಡಿಗಳನ್ನಾಡುವರು. ಗುರುಕುಲಂನ ಹಿರಿಯ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವರು ಎಂದು ವಿವರಿಸಿದರು. ಸಾಯಿ ಸಂಗೀತೋತ್ಸವ ಅನ್ನೋ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೀವಿ. ಯಾಕಂದರೆ ಭಗವಾನ್ ಸತ್ಯಸಾಯಿ ಬಾಬಾ ಅವರು ನಿಮಗೆಲ್ರಿಗೂ ಗೊತ್ತಿದೆ, ಇಡೀ ಪ್ರಪಂಚಕ್ಕೆ ಎಜುಕೇಷನ್ ಮತ್ತು ಆರೋಗ್ಯ ಸೇವೆಯಲ್ಲಿ ಉಚಿತವಾಗಿ ಯಾವುದೇ ರೀತಿಯ ಅವರ ಸಂಸ್ಥೆಗಳಲ್ಲಿ ಬಿಲ್ ಕೌಂಟ್ರ್ ಇಲ್ಲದೆ ನಡೆಸ್ತಾ ಇರೋಂಥ ಸಂಸ್ಥೆ ಅಂದರೆ ಅದೊಂದೇ. ಒಟ್ಟು ಸರಿಸುಮಾರು 17 ಇಂಟರ್ನ್ಯಾಷನಲ್ ಮಟ್ಟದ ಆಸ್ಪತ್ರೆಗಳು, 34 ಸಂಸ್ಥೆಗಳು ಎಲ್ಲ ಕಡೆಯೂ ಉಚಿತವಾಗಿ ಮಾಡ್ತಿದ್ದಾರೆ. ಅವರ 100ನೇ ವರ್ಷದ ಬರ್ತ್ಡೇ ಮತ್ತು ಈ ಮೂಲವಾದ ಸಂಸ್ಥೆ ಎಜುಕೇಷನ್ ಸಂಸ್ಥೆ ಮಂಡ್ಯಲ್ಲಿ ನಾರಾಯಣ್ ಭಟ್ ಅವರು ಅಂತ ಸ್ಟಾರ್ಟ್ ಮಾಡಿದರು. ಅವ್ರದ್ದು ಕೂಡ ಈಗ 100 ವರ್ಷ ಆಗಿದೆ. ಅವರಿಬ್ಬರನ್ನು ಒಟ್ಟಿಗೆ ಜನ್ಮಶತೋತ್ಸವವನ್ನು ಆಚರಿಸಬೇಕು ಅಂತ ನಾವೆಲ್ಲ ಅಲ್ಲಿ ಓದಿದಂಥ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳು, ನಾವೆಲ್ಲ ಅಲ್ಲಿ ಓದಿರೋಂಥ ಹಿರಿಯ ವಿದ್ಯಾರ್ಥಿಗಳೇ ನಾವೆಲ್ಲ ಸೇರಿಕೊಂಡು ಒಂದು ಸಂಗೀತ ಕಾರ್ಯಕ್ರಮ. ಇದು ನಮ್ಮದೇ ಸಂಸ್ಥೆಯ ಮಕ್ಕಳು ಅದ್ಭುತವಾದ ಸಂಗೀತಗಾರರಿದ್ದಾರೆ, ರಾಷ್ಟ್ರಮಟ್ಟದ ಮತ್ತು ಅಂತಾರಾಷ್ಟ್ರ ಮಟ್ಟದ. ಯಾಕಂದರೆ ಹೊರಗಡೆ ದೇಶಗಳಿಗೆಲ್ಲ ಹೋಗ್ತಾ ಇದ್ದಾರೆ. ಸಿಂಫೋಸಿಯಂ ಮ್ಯೂಸಿಕ್ಕು, ಶಾಸ್ತ್ರೀಯ ಮ್ಯೂಸಿಕ್ಕು, ಭಕ್ತಿಗೀತೆ, ಭಾವಗೀತೆ ಇವೆಲ್ಲವನ್ನು ಕೂಡಿಸ್ಕೊಂಡು ಒಂದು ಸಮರ್ಪಿಸಬೇಕು ಅವ್ರಿಗೆ. ನಾವು ಅವ್ರಿಗೊಂದು ಗೌರವ ಸಲ್ಲಿಸ್ದಂಗೆ ಆಗುತ್ತೆ, ಅವ್ರು ನೆನ್ಕೊಂಡಂಗೆ ಆಗುತ್ತೆ ಅಂತೇಳಿ ಈ ಕಾರ್ಯಕ್ರಮ ಆಯೋಜಿಸ್ತಾ ಇದ್ವಿ. ಇದಕ್ಕೆ ತಾವೆಲ್ಲರೂ ಸಹಕಾರ ನೀಡಿ, ಹೆಚ್ಚು ಪ್ರಚಾರ ನೀಡಿ, ಅದು ಹೆಚ್ಚು ಜನರಿಗೆ ತಲುಪುವಂಗೆ ಸಹಕಾರ ನೀಡಬೇಕು ಅಂತ ಇಲ್ಲಿ ಕೋರ್ಕೊತಾ ಇದ್ವಿ. ಡಾಕ್ಟರ್ ಭಗವಾನ್ ಉಪಕುಲಪತಿಗಳು, ರಾಜೀವ್ ಗಾಂಧಿ ವೈದ್ಯಕೀಯ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾಕ್ಟರ್ ಬಿಸಿ ಭಗವಾನ್ ರವರು ಉದ್ಘಾಟನೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಮತ್ತು ಅವರು ಕೂಡ ನಮ್ಮ ಭಗವಾನ್ ಸಾಯಿಬಾಬಾರವರ ಪರಮ ಭಕ್ತರು. ಅವರು ಕೂಡ ಅವರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಮತ್ತು ಈ ಕಾರ್ಯಕ್ರಮ ಮುಖ್ಯ ಅತಿಥಿಯಾಗಿ ಡಾಕ್ಟರ್ ನರಸಿಂಹಸ್ವಾಮಿ ಅವರು ಬರ್ತಿದ್ದಾರೆ, ನಿರ್ದೇಶಕರು ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ. ಮತ್ತು ನಮ್ಮ ಎಲ್ಲ ಹಳೆಯ ವಿದ್ಯಾರ್ಥಿಗಳು, ನಿಮಗೆ ಗೊತ್ತಿರ್ಬೋದು, ನಮ್ಮ ಅಳಿಕೆ ಸತ್ಯಸಾಯಿ ಬಾಬಾರವರ ಸಂಸ್ಥೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಇಂಜಿನಿಯರ್ಗಳು, ವೈದ್ಯರು ಮಾತ್ರ ಅಲ್ಲ, ತುಂಬ ಅತ್ಯುನ್ನತವಾದಂಥ ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಅತ್ಯುತ್ತಮ ವಿಜ್ಞಾನಿಗಳಿರ್ಬೋದು, IAS ಆಫೀಸರ್ ಇರ್ಬೋದು, IPS ಆಫೀಸರ್ ಇರ್ಬೋದು, ತುಂಬ ಜನ ಇದ್ದಾರೆ. ನಿಮಗೆ ಎಲ್ಲರಿಗೂ ಗೊತ್ತಿದೆ, ಬಾಬಾರವರ ದೃಷ್ಟಿ ಬಿದ್ದಂಥ ಅನೇಕ ವ್ಯಕ್ತಿಗಳು ತಮ್ಮ ಜೀವಮಾನವನ್ನು ಈ ಮಾನವ ಸೇವೆಗೋಸ್ಕರ ಸಮರ್ಪಿಸಿಕೊಂಡು ಚರಿತ್ರೆಯಲ್ಲಿ ಚರಿತಾರ್ಥ ಆಗಿರ್ತಕ್ಕಂಥ ಬಹಳ ಸಂಗತಿಗಳು ಇದ್ದಾವೆ. ನಿಮಗೆ ನಮ್ಮ ಡಾಕ್ಟರ್ ಉಮೇಶ್ ಅವರು ಹೇಳಿದಾಗೆ ಕೌಂಟ್ರ್ ಇಲ್ಲದೆ ಇರತಕ್ಕಂಥದ್ದು ಯಾವುದೇ ಅದು ಆಸ್ಪತ್ರೆಯಲ್ಲಾಗಲಿ ಮತ್ತು ಅವರ ವಿದ್ಯಾಸಂಸ್ಥೆಗಳಲ್ಲಾಗಲಿ ಬಿಲ್ ಕೌಂಟ್ರ್ ಇಲ್ಲದೆ ಇರತಕ್ಕಂಥ ಸಂಸ್ಥೆಗಳಾದ ಸತ್ಯಸಾಯಿ ಬಾಬಾರ ಸಂಸ್ಥೆಗಳು. ಅಲ್ಲಿ ಬರೀ ವಿದ್ಯಾರ್ಥಿಗಳನ್ನು, ವೈದ್ಯರನ್ನು, ಇಂಜಿನಿಯರ್ಗಳನ್ನು ಉತ್ಪಾದನೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಮಾತ್ರ ಅಲ್ಲ, ಅಲ್ಲಿ ಮಾನವೀಯ ಮೌಲ್ಯಗಳಿಗೆ ಹೆಚ್ಚು ಒತ್ತು ಕೊಟ್ಟು, ಹೇಗೆ ಚರಿತ್ರೆ ಇಲ್ಲದೆ ಇರುವವರು
ಚಾರಿತ್ರ್ಯ ಇಲ್ಲದೆ ಇರೋರು ಚರಿತ್ರೆಯಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಹೆಚ್ಚು ಒತ್ತು ಕೊಟ್ಟು ಅವರೆಲ್ಲ ಭಾಷಣಗಳಲ್ಲಿ ಅವರೆಲ್ಲ ಆಶೀರ್ವಚನಗಳಲ್ಲಿ ನಮಗೆ ಚಾರಿತ್ರ್ಯ ಇರತಕ್ಕಂಥ ಮಕ್ಕಳುಗಳು ಮತ್ತು ಮುಖ್ಯವಾಗಿ ನಡೆ ನುಡಿ ಇಟ್ಕೊಂಡು ಸಮಾಜದಲ್ಲಿ ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥ ಸಮಾಜಕ್ಕಾಗಿ ತಮ್ಮನ್ನು ತೊಡಗಿಸ್ಕೊಳ್ತಕ್ಕಂಥ ವಿದ್ಯಾರ್ಥಿಗಳು ಬೇಕು ಅನ್ನೋ ಉದ್ದೇಶದಿಂದ ಅವರು ದೇಶದಾದ್ಯಂತ ಮತ್ತು ಪ್ರಪಂಚದಾದ್ಯಂತ ಅನೇಕ ಸಂಸ್ಥೆಗಳನ್ನು ಆಸ್ಪತ್ರೆಗಳನ್ನು ಮತ್ತು ಯಾವುದೇ ಮಠ ಮಾನ್ಯಗಳಾಗಲಿ ಯಾವುದೇ ಸರ್ಕಾರಗಳಾಗಲಿ ಮಾಡದೇ ಮಾಡಲಿಕ್ಕೆ ಸಾಧ್ಯವಾಗದೇ ಇರ್ತಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಮಗೊಂದು ಉದಾಹರಣೆ ಹೇಳಬೇಕಂದ್ರೆ ಇತ್ತೀಚೆಗೆ ಒಂದು ವಾರದ ಹಿಂದೆ ಮಂಡ್ಯದವರು ಭಾಳ ಒಬ್ಬರು ಬಡ ಪೇಷಂಟು, ಅವರಿಗೆ ಕಾರ್ಡಿಯಾಕ್ ಸಮಸ್ಯೆ ಇತ್ತು. ಅವರು ಸಾಮಾನ್ಯವಾಗಿ ಅವರ ಆರ್ಥಿಕ ಸಮಸ್ಯೆ ತೊಂದರೆ ಇದ್ದ ಕಾರಣ ಅವರು ಕಾರ್ಡಿಯಾಕ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋಕೆ ಸಾಧ್ಯವಾಗ್ತಾ ಇರಲಿಲ್ಲ. ಅವರಿಗೆ ಉಚಿತವಾಗಿ ಟ್ರೀಟ್ಮೆಂಟನ್ನು ನಾವೇ ಕೊಡಿಸ್ಕೊಟ್ಟಿದ್ವಿ. ಇದು ಯಾವ ಸರ್ಕಾರಿ ಸಂಸ್ಥೆಗಳಲ್ಲಿ ಕೂಡ ಯಾವ ಮಠ ಮಾನ್ಯಗಳಲ್ಲಿ ಕೂಡ ಸಾಧ್ಯ ಆಗದೇ ಇರತಕ್ಕಂಥ ಒಂದು ಸಾಧ್ಯತೆಗಳನ್ನು ನಮ್ಮ ಬಾಬಾ ಅವರು ಮಾಡಿಕೊಟ್ಟಿದ್ದಾರೆ. ಅವರ ನೆನಪಿಗಾಗಿ ಒಂದು ನಮ್ಮ ಎಲ್ಲ ಹಳೆಯ ವಿದ್ಯಾರ್ಥಿಗಳು. ಗೋಷ್ಠಿಯಲ್ಲಿ ಮಧುರ ಮಂಡ್ಯ ಕಲಾ ಟ್ರಸ್ಟ್ನ ಕಾರ್ಯದರ್ಶಿ ಚಿಕ್ಕಸಿದ್ದಯ್ಯ, ಖಜಾಂಚಿ ರಾಮಲಿಂಗೇಗೌಡ, ವೈದ್ಯ ಡಾ ಕೆ ಚಂದ್ರಶೇಖರ್, ಸರಕಾರಿ ನೌಕರರ ಸಂಘದ ರಘು ಇದ್ದರು.